ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 6/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 1/9/1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ತಂದೆ ಆತ್ಮರೊಂದಿಗೆ ಮಾತನಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಅರ್ಧಕಲ್ಪದ ಪ್ರಿಯತಮನಾಗಿದ್ದೇನೆ. ನೀವು ನನ್ನನ್ನು ಕೂಗುತ್ತಾ ಬಂದಿದ್ದೀರಿ, ಹೇ ಪತಿತ ಪಾವನ, ನೀನು ಬಂದು ಆತ್ಮರಾದ ನಮ್ಮ ಪ್ರಿಯತಮೆಯರನ್ನು ಪಾವನ ಮಾಡಿರಿ ಎಂದು. ಆದ್ದರಿಂದ ಅವರನ್ನು ನೆನಪು ಮಾಡಬೇಕು ತಾನೆ. ನೆನಪು ಮಾಡುವ ಪರಿಶ್ರಮ ಪಡಬೇಕು. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಬೇಹದ್ದಿನ ತಂದೆ ಕುಳಿತು ಮಧುರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇವರು ತುಂಬ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಲ್ಲವೇ? ನಂತರ ಶಿಕ್ಷಣ ನೀಡುವವರು ಸಹ ತುಂಬ ಮಧುರಾತಿ ಮಧುರವಾಗಿದ್ದಾರೆ. ಇಲ್ಲಿ ನೀವು ಕುಳಿತಾಗ ಇದು ನೆನಪಿರಬೇಕು, ಬಾಬಾ ತುಂಬ ಮಧುರಾತಿ ಮಧುರವಾಗಿದ್ದಾರೆ. ಅವರಿಂದ ಸ್ವರ್ಗದ ಆಸ್ತಿ ಸಿಗಬೇಕಿದೆ. ನಾವಿಲ್ಲಿ ವೈಶಾಲಯದಲ್ಲಿ ಕುಳಿತಿದ್ದೇವೆ. ತಂದೆ ಎಷ್ಟು ಮಧುರವಾಗಿದ್ದಾರೆ, ಆ ಖುಷಿ ಮನಸ್ಸಿನಲ್ಲಿ ಇರಬೇಕು. ಬಾಬಾ ನಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವವರಾಗಿದ್ದಾರೆ. ದುಃಖ ನಾಶ ಮಾಡುವವರು ಆಗಿದ್ದಾರೆ. ಒಬ್ಬರು ಇಂತಹ ಬಾಬಾ ಆಗಿದ್ದಾರೆ. ನಂತರ ಈ ಬಾಬಾ ಟೀಚರ್ ಸಹ ಆಗುತ್ತಾರೆ. ನಮಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಚಕ್ರ ಹೇಗೆ ತಿರುಗುತ್ತದೆ, 84 ಜನ್ಮಗಳು ಹೇಗೆ ಕಳೆಯುತ್ತವೆ, ಈ ಎಲ್ಲ ರಹಸ್ಯವನ್ನು ಸುಲಭವಾಗಿ ತಿಳಿಸುತ್ತಾರೆ. ನಂತರ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಅಂತೂ ಇರುವುದಿಲ್ಲ. ಎಲ್ಲ ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಬಾಕಿ ಸ್ವಲ್ಪ ದಿನಗಳಿವೆ. ಬಹಳ ಹೋಯಿತು, ಸ್ವಲ್ಪ ಉಳಿದಿದೆ. ಅಂದರೆ ಇನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದೆ ಎಂದು ಹೇಳಲಾಗುತ್ತದೆ. ಸ್ವಲ್ಪ ಸಮಯವಿದೆ. ಆದ್ದರಿಂದ ಬೇಗ ಬೇಗ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಸಮಾಪ್ತಿಯಾಗುತ್ತದೆ. ಮಾಯೆಯ ಯುದ್ಧವೇನೋ ನಡೆಯುತ್ತದೆ. ನೀವು ನನ್ನನ್ನು ನೆನಪು ಮಾಡಿದರೆ ಅದು ಕೂಡ ಸರಿದು ಹೋಗುತ್ತದೆ. ಇದನ್ನು ಸಹ ಬಾಬಾ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಎಂದಿಗೂ ಯೋಚಿಸಬೇಡಿ. ಎಷ್ಟೇ ಸಂಕಲ್ಪ ವಿಕಲ್ಪಗಳ ಬಿರುಗಾಳಿ ಬರಲಿ, ಇಡೀ ರಾತ್ರಿ ಸಂಕಲ್ಪಗಳಲ್ಲಿ ನಿದ್ದೆ ಹಾಳಾದರೂ ಸಹ ಹೆದರಬಾರದು. ಬಹದ್ದೂರರಾಗಿರಬೇಕು. ಬಾಬಾ ಹೇಳುತ್ತಾರೆ, ಇವು ಅವಶ್ಯವಾಗಿ ಬರುತ್ತವೆ. ಸ್ವಪ್ನಗಳು ಸಹ ಬರುತ್ತವೆ. ಈ ಎಲ್ಲ ವಿಷಯಗಳಲ್ಲಿ ಹೆದರಬಾರದು. ಇದು ಯುದ್ಧದ ಮೈದಾನವಾಗಿದೆ ಅಲ್ಲವೇ? ಇದೆಲ್ಲವೂ ವಿನಾಶವಾಗಲಿದೆ. ಮಾಯೆಯನ್ನು ಗೆಲ್ಲಲು ನೀವು ಯುದ್ಧ ಮಾಡುತ್ತೀರಿ. ಬಾಕಿ ಇದರಲ್ಲಿ ಯಾವುದೇ ಉಸಿರಾಟ ಮುಂತಾದವುಗಳನ್ನು ನಿಲ್ಲಿಸುವುದಲ್ಲ. ಉಸಿರು ಆತ್ಮದಲ್ಲಿ ಇರುತ್ತದೆ, ಉಸಿರು ಶರೀರದಲ್ಲಿ ಇರುವುದಿಲ್ಲ. ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತದೆಯೋ ಆಗ ಉಸಿರಾಟ ನಡೆಯುತ್ತದೆ. ಆದ್ದರಿಂದ ಇದರಲ್ಲಿ ಉಸಿರಾಟ ಮುಂತಾದವುಗಳನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬಾರದು. ಹಠಯೋಗ ಮುಂತಾದವುಗಳಲ್ಲಿ ಎಷ್ಟೊಂದು ತೊಂದರೆಗಳನ್ನು ಸಹಿಸಬೇಕಾಗುತ್ತದೆ. ಬಾಬಾರವರಿಗೆ ಅನುಭವವಿದೆ. ಸ್ವಲ್ಪ ಸ್ವಲ್ಪ ಕಲಿಯುತ್ತಿದ್ದರು. ಆದರೆ ಪುರುಸೊತ್ತು ಕೂಡ ಇರಬೇಕಲ್ಲವೇ? ಈಗಿನ ಕಾಲದಲ್ಲಿ ನಿಮಗೆ ಹೇಳುತ್ತಾರೆ, ಜ್ಞಾನ ಅಂತೂ ತುಂಬ ಚೆನ್ನಾಗಿದೆ, ಆದರೆ ನಮಗೆ ಪುರುಸೊತ್ತೆಲ್ಲಿದೆ? ಎಷ್ಟೊಂದು ಕಾರ್ಖಾನೆಗಳಿವೆ, ಅವಿವೆ, ಆ ಕೆಲಸ ಈ ಕೆಲಸ ಇದೆ ಎಂದು ಹೇಳುತ್ತಾರೆ. ತಂದೆ ನಿಮಗೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ಈ ಚಕ್ರವನ್ನು ನೆನಪು ಮಾಡಿ. ಅಷ್ಟೇ. ಇದು ಕಷ್ಟ ಆಗಿದೆ. ಚಕ್ರ ತಿರುಗುತ್ತಲೇ ಇರುತ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಇವರ ರಾಜ್ಯವಿತ್ತು. ನಂತರ ಇಸ್ಲಾಮಿ ಬೌದ್ಧಿ ಮುಂತಾದವರು ಬಂದರು. ವೃದ್ಧಿಯಾಗುತ್ತಾ ಹೋಯಿತು. ಅವರು ತಮ್ಮ ಧರ್ಮವನ್ನು ಮರೆತು ಹೋದರು. ತಮ್ಮನ್ನು ದೇವಿ ದೇವತೆಗಳು ಎಂದು ಕರೆದುಕೊಳ್ಳಲಾಗಲಿಲ್ಲ. ಏಕೆಂದರೆ ಅಪವಿತ್ರರಾಗಿ ಬಿಟ್ಟಿದ್ದಾರೆ. ದೇವತೆಗಳು ಪವಿತ್ರರಾಗಿದ್ದರು. ಡ್ರಾಮಾದ ಪ್ಲಾನ್ ಅನುಸಾರ ನಂತರ ಹಿಂದೂ ಎಂದು ಕರೆಸಿಕೊಳ್ಳಲು ಆರಂಭಿಸುತ್ತಾರೆ. ವಾಸ್ತವದಲ್ಲಿ ಹಿಂದೂ ಧರ್ಮ ಅಂತೂ ಇಲ್ಲವೇ ಇಲ್ಲ. ಹಿಂದೂಸ್ತಾನ್ ಎಂಬ ಹೆಸರು ನಂತರ ಬಂದಿದೆ. ಮೂಲ ಹೆಸರು ಭಾರತವೇ ಆಗಿದೆ. ಭಾರತ ಮಾತೆ ಎಂದು ಜೈಕಾರ ಹಾಕುತ್ತಾರೆ. ಹಿಂದೂಸ್ತಾನದ ಮಾತೆಯರು ಎಂದು ಹೇಳುತ್ತಾರೇನೋ? ಭಾರತದಲ್ಲಿಯೇ ಇವರ ರಾಜ್ಯವಿತ್ತು. ಭಾರತದ ಮಹಿಮೆಯನ್ನೇ ಮಾಡುತ್ತಾರೆ.
ಆದ್ದರಿಂದ ತಂದೆ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ತಂದೆಯನ್ನು ಹೇಗೆ ನೆನಪು ಮಾಡಬೇಕು. ತಂದೆ ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ. ಯಾರನ್ನು? ಆತ್ಮರನ್ನು. ನೀವು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ನೀವು ಅಷ್ಟೇ ಪವಿತ್ರರಾಗುತ್ತಾ ಹೋಗುತ್ತೀರಿ. ಪವಿತ್ರರಾಗಿ ಬಿಟ್ಟರೆ ನಂತರ ಯಾವುದೇ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಒಂದು ವೇಳೆ ಶಿಕ್ಷೆ ಅನುಭವಿಸಿದರೆ ಪದವಿ ಕಡಿಮೆಯಾಗುತ್ತದೆ. ಆದ್ದರಿಂದ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ವಿಕರ್ಮಗಳು ವಿನಾಶವಾಗುತ್ತಾ ಇರುತ್ತವೆ. ಬಹಳ ಮಕ್ಕಳಿದ್ದಾರೆ. ಎಲ್ಲರೂ ಬಾಬನ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಸುಸ್ತಾಗಿ ಬಿಡುತ್ತಾರೆ. ಯುದ್ಧ ಮಾಡುವುದಿಲ್ಲ. ಇಂಥವರೂ ಇದ್ದಾರೆ. ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಫೇಲ್ ಆಗುವವರು ಸಹ ಬಹಳಷ್ಟು ಮಂದಿ ಇರುತ್ತಾರೆ. ಬಡ ಪ್ರಜೆಗಳು ಸಹ ಬೇಕಲ್ಲವೇ? ಅಲ್ಲಿ ದುಃಖ ಇರುವುದಿಲ್ಲ. ಆದರೆ ಸಾಹುಕಾರರಂತೂ ಎಲ್ಲ ಪರಿಸ್ಥಿತಿಯಲ್ಲಿ ಇರುತ್ತಾರಲ್ಲವೇ? ಇದು ಕಲಿಯುಗವಾಗಿದೆ. ಇದರಲ್ಲಿ ಸಾಹುಕಾರರು ಬಡವರು ಇಬ್ಬರೂ ದುಃಖವನ್ನು ಅನುಭವಿಸುತ್ತಾರೆ. ಅಲ್ಲಿ ಬಡವರು ಸಾಹುಕಾರರು ಇಬ್ಬರೂ ಸುಖಿಯಾಗಿರುತ್ತಾರೆ. ಆದರೆ ಬಡವ ಸಾಹುಕಾರ ಎಂಬ ಭಾವನೆಯಂತೂ ಇರುತ್ತದೆ ತಾನೇ. ದುಃಖದ ಹೆಸರಿರುವುದಿಲ್ಲ. ಬಾಕಿ ನಂಬರ್ ವಾರಂತೂ ಇರುತ್ತಾರೆ. ರಾಜರ ದಾಸದಾಸಿಯರು, ಸಾಹುಕಾರರ ದಾಸದಾಸಿಯರಂತೂ ಬೇಕಲ್ಲವೇ? ಆದರೆ ಬಹಳ ಸುಖಿಯಾಗಿರುತ್ತಾರೆ. ಯಾವುದೇ ರೋಗವಿರುವುದಿಲ್ಲ. ಆಯುಷು ಕೂಡ ಹೆಚ್ಚಿರುತ್ತದೆ. ಈ ದುಃಖಧಾಮವನ್ನು ಸಂಪೂರ್ಣವಾಗಿ ಮರೆತು ಹೋಗುತ್ತಾರೆ. ಸತ್ಯಯುಗದಲ್ಲಿ ನಿಮಗೆ ದುಃಖದ ನೆನಪು ಇರುವುದಿಲ್ಲ. ದುಃಖಧಾಮ ಮತ್ತು ಸುಖಧಾಮದ ನೆನಪನ್ನು ಈಗ ತಂದೆ ಕೊಡುತ್ತಾರೆ. ಮನುಷ್ಯರು ಹೇಳುತ್ತಾರೆ ಸ್ವರ್ಗವಿತ್ತು. ಆದರೆ ಯಾವಾಗ ಇತ್ತು, ಹೇಗಿತ್ತು ಎಂಬುದು ಏನೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಮಾತು ಯಾರಿಗೂ ನೆನಪಿರಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನಿನ್ನೆ ನಿಮಗೆ ಸುಖವಿತ್ತು, ಮತ್ತೆ ನಾಳೆ ಇರುತ್ತದೆ. ಆಗ ಇಲ್ಲಿ ತಂದೆ ಕುಳಿತು ಹೂವುಗಳನ್ನು ನೋಡುತ್ತಾರೆ. ಇದು ಒಳ್ಳೆ ಹೂವಾಗಿದೆ. ಇದು ಈ ಪ್ರಕಾರದ ಪರಿಶ್ರಮ ಪಡುತ್ತಾರೆ. ಇದು ಸ್ಥಿರವಾಗಿ ಇರುವುದಿಲ್ಲ. ಇದು ಕಲ್ಲು ಬುದ್ಧಿಯಾಗಿದೆ. ತಂದೆಗೆ ಯಾವುದೇ ಮಾತಿನ ಚಿಂತೆ ಇರುವುದಿಲ್ಲ. ಹೌದು, ಮಕ್ಕಳು ಬೇಗ ಓದಿ ಹುಷಾರಾಗಲಿ ಎಂದು ತಿಳಿದುಕೊಳ್ಳುತ್ತಾರೆ. ಓದಿಸುವುದು ಕೂಡ ಇದೆ. ಮಕ್ಕಳಂತೂ ಆಗಿದ್ದಾರೆ. ಆದರೆ ಬೇಗ ಓದಿ ಬುದ್ಧಿವಂತರಾಗಲಿ ಮತ್ತು ಅನ್ಯರಿಗೆ ಓದಿಸಲಿ ಕೂಡ. ಇವರು ಎಲ್ಲಿಯವರೆಗೆ ಓದುತ್ತಾರೆ, ಓದಿಸುತ್ತಾರೆ? ಎಂತಹ ಹೂವಾಗಿದ್ದಾರೆ ಎಂದು ತಂದೆ ನೋಡುತ್ತಾರೆ. ಏಕೆಂದರೆ ಇದು ಚೈತನ್ಯ ಹೂಗಳ ತೋಟವಾಗಿದೆ. ಹೂವುಗಳನ್ನು ನೋಡಿದಾಗಲೂ ಎಷ್ಟು ಖುಷಿಯಾಗುತ್ತದೆ. ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದಾರೆ. ಬಾಬಾ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ. ಪಾಪಗಳು ಕತ್ತರಿಸಲ್ಪಡುತ್ತವೆ. ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಿ ನಂತರ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಇದನ್ನೇ ಗೌರವ ಕೊಡುವುದು ಮತ್ತು ಪೆಟ್ಟು ತಿನ್ನುವುದು ಎಂದು ಕರೆಯಲಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುವಂತೆ ತಂದೆಯನ್ನು ನೆನಪು ಮಾಡಿ. ಚಕ್ರವನ್ನು ತಿಳಿದುಕೊಳ್ಳುವುದು ಕೂಡ ಸಂಪೂರ್ಣ ಸಹಜವಾಗಿದೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ, ಎಂದಿಗೂ ಬಂದಾಗುವುದಿಲ್ಲ. ಏನು ಓಡಿದಂತೆ ನಡೆಯುತ್ತಾ ಇರುತ್ತದೆ, ಏನು ಎಲ್ಲದಕ್ಕಿಂತ ನಿಧಾನವಾಗಿ ಚಲಿಸುತ್ತದೆ. ಈ ಬೇಹದ್ದಿನ ಡ್ರಾಮಾ ಕೂಡ ತುಂಬ ನಿಧಾನವಾಗಿ ನಡೆಯುತ್ತದೆ. ಟಿಕ್ ಟಿಕ್ ಆಗುತ್ತಿರುತ್ತದೆ. 5,000 ವರ್ಷಗಳಲ್ಲಿ ಸೆಕೆಂಡ್, ನಿಮಿಷಗಳು ಎಷ್ಟಾಗುತ್ತವೆ ಎಂಬ ಲೆಕ್ಕವನ್ನು ಮಕ್ಕಳು ತೆಗೆದು ಕಳುಹಿಸಿದ್ದಾರಲ್ಲವೇ? ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ಯಾರೂ ಲೆಕ್ಕ ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸಮಯ ಕಳೆಯುತ್ತಾ ಈಗ ಇಲ್ಲಿಯವರೆಗೆ ಬಂದು ತಲುಪಿದೆ. ಇರುವುದೇ 5,000 ವರ್ಷದ ಚಕ್ರ. ಇಲ್ಲಿ ತಂದೆ ಮತ್ತು ನೀವು ಮಕ್ಕಳು ಕುಳಿತಿದ್ದೀರಿ. ಬಾಬಾ ಇಲ್ಲಿ ಕುಳಿತು ಒಬ್ಬೊಬ್ಬರನ್ನು ನೋಡುತ್ತಾರೆ. ಇವರು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ, ಎಷ್ಟು ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ, ಧಾರಣೆ ಮಾಡಿದ್ದಾರೆ ಮತ್ತು ಬೇರೆಯವರಿಗೆ ಎಷ್ಟು ತಿಳಿಸುತ್ತಾರೆ. ಇದು ತುಂಬ ಸಹಜವಾಗಿದೆ. ಕೇವಲ ತಂದೆಯ ಪರಿಚಯವನ್ನು ಕೊಡಿ. ಬ್ಯಾಡ್ಜ್ ಅಂತೂ ಮಕ್ಕಳ ಬಳಿ ಇದ್ದೇ ಇದೆ. ಅವರಿಗೆ ಹೇಳಿ, ಇವರು ಶಿವಬಾಬಾ. ಶಿವಬಾಬನನ್ನು ಎಲ್ಲರೂ ನೆನಪು ಮಾಡಿಯೇ ಮಾಡುತ್ತಾರೆ. ಕಾಶಿಗೆ ಹೋದರೂ ಶಿವಬಾಬಾ ಶಿವಬಾಬಾ ಎಂದು ಕೂಗುತ್ತಿರುತ್ತಾರೆ. ನೀವು ಸಾಲಿಗ್ರಾಮಗಳಾಗಿದ್ದೀರಿ. ಆತ್ಮ ಸಂಪೂರ್ಣ ಚಿಕ್ಕ ನಕ್ಷತ್ರವಾಗಿದೆ. ಅದರಲ್ಲಿ ಎಷ್ಟು ಪಾತ್ರ ತುಂಬಿಕೊಂಡಿದೆ. ಆತ್ಮ ಶರೀರದಲ್ಲಿ ಪ್ರವೇಶ ಮಾಡಿ
ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮ ಹೆಚ್ಚು ಕಡಿಮೆಯಾಗುವುದಿಲ್ಲ, ವಿನಾಶವಾಗುವುದಿಲ್ಲ. ಆತ್ಮ ಅವಿನಾಶಿಯಾಗಿದೆ. ಅದರಲ್ಲಿ ಡ್ರಾಮಾದ ಪಾತ್ರ ತುಂಬಿಕೊಂಡಿದೆ. ಅದು ಎಂದಿಗೂ ಸವೆಯುವುದಿಲ್ಲ. ಬೇರೆ ಆತ್ಮ ಇರುವುದಿಲ್ಲ. ಆತ್ಮದಲ್ಲಿಯೂ ಅವಿನಾಶಿ ಪಾತ್ರ ತುಂಬಿಕೊಂಡಿದೆ ಎಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಈ ಪ್ರಪಂಚದಲ್ಲಿ ಯಾರನ್ನೂ ನಾವು ತಂದೆ, ಟೀಚರ್, ಸದ್ಗುರು ಎಂದು ಕರೆಯುವಂತಹ ಮನುಷ್ಯರು ಯಾರೂ ಇಲ್ಲ. ಇವರು ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ ಹಾಗೂ ಬೇಹದ್ದಿನ ಟೀಚರ್ ಕೂಡ ಆಗಿದ್ದಾರೆ. ಎಲ್ಲರಿಗೂ ಶಿಕ್ಷಣ ಕೊಡುತ್ತಾರೆ. ಮನ್ಮನಾಭವ ಎಂದು ನಿಮಗೂ ಹೇಳುತ್ತಾರೆ. ಯಾವುದೇ ಧರ್ಮದವರು ಸಿಕ್ಕರೆ ಅವರಿಗೂ ಹೇಳಿ, ಅಲ್ಲಾನನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರೆ ತಾನೇ. ಆತ್ಮರೆಲ್ಲರೂ ಸಹೋದರರು. ಈಗ ತಂದೆ ಶಿಕ್ಷಣ ಕೊಡುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಇದು ಯಾರು ಹೇಳಿದರು? ಆತ್ಮ ಹೇಳಿತು. ಮನುಷ್ಯರು ಬಹಳ ಮಾಡಿ ಗಾಯನ ಮಾಡುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ನೀವೆಲ್ಲ ಭಕ್ತಿನೀಯರು ಸೀತೆಯರಾಗಿದ್ದೀರಿ. ನಾನು ರಾಮನಾಗಿದ್ದೇನೆ. ಎಲ್ಲ ಭಕ್ತನೀಯರ ಸದ್ಗತಿದಾತ ನಾನಾಗಿದ್ದೇನೆ. ಸರ್ವರ ಸದ್ಗತಿ ಮಾಡುತ್ತೇನೆ. ಎಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಕೇವಲ ನಾವೇ ಇರುತ್ತೇವೆ. ಏಕೆಂದರೆ ನಾವೇ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ಇಲ್ಲಿ ನೋಡಿ, ಎಷ್ಟೊಂದು ಮಂದಿರಗಳಿವೆ, ಎಷ್ಟು ದೊಡ್ಡ ಪ್ರಪಂಚವಾಗಿದೆ, ಏನೇನೋ ವಸ್ತುಗಳಿವೆ. ಅಲ್ಲಿ ಇದೇನೂ ಇರುವುದಿಲ್ಲ. ಕೇವಲ ಭಾರತವೇ ಇರುತ್ತದೆ. ಈ ರೈಲು ಮುಂತಾದವು ಕೂಡ ಇರುವುದಿಲ್ಲ. ಇವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಅಲ್ಲಿ ರೈಲಿನ ಅವಶ್ಯಕತೆಯೇ ಇರುವುದಿಲ್ಲ. ಚಿಕ್ಕ ಪಟ್ಟಣಗಳಿರುತ್ತವೆ ಅಲ್ಲವೇ? ದೂರದ ಊರುಗಳಿಗೆ ಹೋಗಲು ರೈಲು ಬೇಕಾಗುತ್ತದೆ. ಅಲ್ಲಿಯಂತೂ ಸಂಪೂರ್ಣ ಚಿಕ್ಕ ವೃಕ್ಷ ಇರುತ್ತದೆ, ಅಂದರೆ ಜನಸಂಖ್ಯೆ ಕಡಿಮೆ ಇರುತ್ತದೆ. ಆದ್ದರಿಂದ ರೈಲು ಇತ್ಯಾದಿಗಳೆಲ್ಲವೂ ನಂತರದಲ್ಲಿ ನಿರ್ಮಾಣವಾಗುತ್ತವೆ. ನೀವು ಮಕ್ಕಳು ಇಲ್ಲಿ ರಿಫ್ರೆಶ್ ಆಗಲು ಬರುತ್ತೀರಿ. ಬಾಬಾ ರಿಫ್ರೆಶ್ ಮಾಡುತ್ತಿದ್ದಾರೆ ಅಲ್ಲವೇ? ಮಕ್ಕಳಿಗಾಗಿ ಭಿನ್ನ ಭಿನ್ನ ಪಾಯಿಂಟ್ಸ್ಗಳನ್ನು ತಿಳಿಸುತ್ತಿರುತ್ತಾರೆ. ಇಲ್ಲಿ ಕುಳಿತಿದ್ದೀರಿ. ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ತುಂಬಿಕೊಂಡಿದೆ. ಹೇಗೆ ಪರಮಪಿತ ಪರಮಾತ್ಮನಿದ್ದಾರೋ ಅವರಲ್ಲಿ ಸಂಪೂರ್ಣ ಜ್ಞಾನ ತುಂಬಿಕೊಂಡಿದೆ. ಅದನ್ನೇ ನಿಮಗೆ ತಿಳಿಸುತ್ತಿರುತ್ತಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿಧಾಮದಲ್ಲಿ ಇರುವವರು. ನಾವಾತ್ಮರೂ ಸಹ ಅಲ್ಲಿ ಸ್ವೀಟ್ ಹೋಮ್ನಲ್ಲಿರುವವರಾಗಿದ್ದೇವೆ. ಶಾಂತಿಗಾಗಿ ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಸಾಧು ಜನರು ಸಹ ಹೇಳುತ್ತಾರೆ, ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ ಎಂದು. ಏನೇನೋ ಬಡಬಡಿಸುತ್ತಿರುತ್ತಾರೆ. ಆತ್ಮ ಮನ ಬುದ್ಧಿ ಸಹಿತವಾಗಿದೆ ಎಂದು ಹೇಳಲಾಗುತ್ತದೆ. ಇವರ ಸ್ವಧರ್ಮವೇ ಶಾಂತವಾಗಿದೆ. ಪರಮಧಾಮದಲ್ಲಿ ಮುಖವೇ ಇಲ್ಲ, ಕರ್ಮೇಂದ್ರಿಯಗಳೇ ಇಲ್ಲವೆಂದ ಮೇಲೆ ಖಂಡಿತ ಶಾಂತವಾಗಿರುತ್ತಾರೆ ತಾನೇ. ನಮ್ಮ ಆತ್ಮಗಳ ನಿವಾಸ ಸ್ಥಾನ ಸ್ವೀಟ್ ಹೋಮ್, ಮಧುರ ಮನೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆಯೋ ಅಲ್ಲಿಂದ ಮೊಟ್ಟ ಮೊದಲು ಸುಖಧಾಮಕ್ಕೆ ಬರುತ್ತೇವೆ. ಈಗ ನೀವು ಈ ದುಃಖಧಾಮದಿಂದ ಸುಖಧಾಮಕ್ಕೆ ಟ್ರಾನ್ಸ್ಫರ್ ಆಗುತ್ತೀರಿ. ತಂದೆ ಪಾವನ ಮಾಡುತ್ತಿದ್ದಾರೆ. ಎಷ್ಟು ದೊಡ್ಡ ಪ್ರಪಂಚವಾಗಿದೆ, ಎಷ್ಟೊಂದು ಕಾಡು ಮುಂತಾದವುಗಳಿರುತ್ತವೆ. ಅಲ್ಲಿ ಇದೇನೂ ಇರುವುದಿಲ್ಲ. ಇಷ್ಟೊಂದು ಹಣ್ಣು ಹೂವುಗಳು ಮುಂತಾದವುಗಳೇನೂ ಇರುವುದಿಲ್ಲ. ಇಷ್ಟೊಂದು ಬೆಟ್ಟಗಳು, ನೇಪಾಳ ಪಟ್ಟಣ ಮುಂತಾದವುಗಳೇನೂ ಇರುವುದಿಲ್ಲ. ಹೇಗೆ ಸ್ವರ್ಗದ ಸಣ್ಣ ಮಾಡೆಲ್ ಮಾಡುತ್ತಾರೆಯೋ ಹಾಗೆ ಚಿಕ್ಕದಾದ ಸ್ವರ್ಗವಿರುತ್ತದೆ. ನಮ್ಮದೇ ರಾಜಧಾನಿ ಇರುತ್ತದೆ. ಏನಾಗಬೇಕಿದೆ ಅದನ್ನು ನೋಡಿ ಆಶ್ಚರ್ಯ ಪಡುತ್ತೀರಿ. ಎಷ್ಟು ದೊಡ್ಡ ಸೃಷ್ಟಿ ಇದೆ. ಇಲ್ಲಿ ಎಲ್ಲರೂ ಪರಸ್ಪರ ಜಗಳವಾಡುತ್ತಲೇ ಇರುತ್ತಾರೆ. ನಂತರ ಇಷ್ಟೆಲ್ಲ ಪ್ರಪಂಚ ಸಮಾಪ್ತಿಯಾಗಿ ಹೋಗುತ್ತದೆ. ಬಾಕಿ ನಮ್ಮದೇ ರಾಜ್ಯವಿರುತ್ತದೆ. ಇಷ್ಟೆಲ್ಲ ಸಮಾಪ್ತಿಯಾಗಿ ಇದೆಲ್ಲ ಎಲ್ಲಿಗೆ ಹೋಗುತ್ತದೆ? ಸಮುದ್ರ, ಭೂಮಿ ಮುಂತಾದವುಗಳ ಒಳಗೆ ಹೊರಟು ಹೋಗುತ್ತದೆ. ಇವುಗಳ ಹೆಸರು ಚಿಹ್ನೆಯೂ ಇರುವುದಿಲ್ಲ. ಸಮುದ್ರದಲ್ಲಿ ಯಾವ ವಸ್ತು ಹೋಗುತ್ತದೆಯೋ ಅದು ಒಳಗಡೆಯೇ ಸಮಾಪ್ತಿಯಾಗುತ್ತದೆ. ಸಾಗರವು ನುಂಗಿಬಿಡುತ್ತದೆ. ತತ್ವವು ತತ್ವದಲ್ಲಿ ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ.
ಇದನ್ನೇ ಹೊಸ ಸತೋಪ್ರಧಾನ ಪ್ರಕೃತಿ ಎಂದು ಕರೆಯಲಾಗುತ್ತದೆ. ಪ್ರಪಂಚವು ಸತೋಪ್ರಧಾನವಾಗಿರುತ್ತದೆ. ಅಲ್ಲಿ ನಿಮ್ಮ ನ್ಯಾಚುರಲ್ ಬ್ಯೂಟಿ ಇರುತ್ತದೆ. ಅಲ್ಲಿ ಲಿಪ್ಸ್ಟಿಕ್ ಮುಂತಾದವುಗಳು ಏನೂ ಹಚ್ಚುವುದಿಲ್ಲ. ಇದನ್ನೇ ನ್ಯಾಚುರಲ್ ಬ್ಯೂಟಿ ಎಂದು ಕರೆಯಲಾಗುತ್ತದೆ. ಅಂದರೆ ಇಲ್ಲಿಯ ಹಾಗೆ ಅಲ್ಲಿ ಮೇಕಪ್ಪನ್ನು ಮಾಡೋದಿಲ್ಲ. ಅಂದ ಮೇಲೆ ನೀವು ಮಕ್ಕಳಿಗೆ ಖುಷಿಯಾಗಬೇಕು. ಸ್ವರ್ಗದ ದೇವತೆಗಳು ನೀವು ಆಗುತ್ತೀರಿ. ರಂಗೂನ್ನಲ್ಲಿ ಹೇಳುತ್ತಾರೆ, ಒಂದು ಚಮಚಂ ಕೊಳವಿದೆ, ಅದರಲ್ಲಿ ಸ್ನಾನ ಮಾಡುವುದರಿಂದ ಪರಿಯಾಗುತ್ತಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದೆಲ್ಲವೂ ಜ್ಞಾನದ ಮಾತುಗಳು. ಜ್ಞಾನ ಸ್ನಾನ ಮಾಡುವುದರಿಂದ ನೀವು ಸ್ವರ್ಗದ ಪರಿಯಗಳಾಗುತ್ತೀರಿ. ಜ್ಞಾನ ಸ್ನಾನ ಮಾಡದಿದ್ದರೆ ನೀವು ದೇವತೆಯಾಗುವುದಿಲ್ಲ ಮತ್ತು ಬೇರೆ ಯಾವ ಉಪಾಯವೂ ಇಲ್ಲವೇ ಇಲ್ಲ. ತಂದೆಯು ಸದಾ ಸುಂದರನಾಗಿದ್ದಾರೆ. ನೀವು ಆತ್ಮರು ಕಪ್ಪಾಗಿದ್ದೀರಿ. ನಿಮ್ಮ ಪ್ರಿಯತಮನು ಬಹಳ ಸುಂದರನಾಗಿದ್ದಾರೆ. ಆ ಸುಂದರ ಪ್ರಿಯತಮ ಬಂದು ನೀವು ಮಕ್ಕಳನ್ನು ಸುಂದರವಾಗಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದ್ದೇನೆ. ನಾನು ಎಂದಿಗೂ ಕಪ್ಪಾಗುವುದಿಲ್ಲ. ನೀವು ಕಪ್ಪು ಮತ್ತು ಸುಂದರರಾಗುತ್ತೀರಿ. ಇವರು ಕಪ್ಪು ಮತ್ತು ಸುಂದರರಾಗುತ್ತಾರೆ. ಸದಾ ಸುಂದರನಾಗಿರುವವನು ಒಬ್ಬನೇ ಪ್ರಿಯತಮ. ನಿಮ್ಮೆಲ್ಲರನ್ನು ಸುಂದರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಮಕ್ಕಳು ಸುಂದರರಾಗಿ ನಂತರ ಬೇರೆಯವರನ್ನು ಸುಂದರರನ್ನಾಗಿ ಮಾಡಬೇಕು. ತಂದೆ ಶ್ಯಾಮ ಮತ್ತು ಸುಂದರ ಆಗುವುದಿಲ್ಲ. ಗೀತೆಯಲ್ಲಿ ಮರೆತು ತಂದೆಯ ಬದಲಿಗೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಆದರೆ ಕೃಷ್ಣ ಶ್ಯಾಮ ಸುಂದರನಾಗುತ್ತಾನೆ. ಇದನ್ನೇ ಒಂದು ತಪ್ಪು ಎಂದು ಕರೆಯಲಾಗುತ್ತದೆ. ಇಡೀ ವಿಶ್ವವನ್ನು ಸುಂದರವಾಗಿಸುವ ಶಿವಬಾಬಾ ಅವರ ಬದಲಿಗೆ ಸ್ವರ್ಗದಲ್ಲಿ ಮೊದಲನೇ ನಂಬರ್ ರಾಜಕುಮಾರ ಆಗುವವನ ಹೆಸರನ್ನು ಹಾಕಿದ್ದಾರೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಭಾರತ ಮತ್ತೆ ಸುಂದರವಾಗಲಿದೆ. ಅವರಂತೂ ತಿಳಿದುಕೊಂಡಿದ್ದಾರೆ 40,000 ವರ್ಷಗಳ ನಂತರ ಸ್ವರ್ಗವಾಗುತ್ತದೆ ಎಂದು. ನೀವು ಅವರಿಗೆ ತಿಳಿಸುತ್ತೀರಿ ಇಡೀ ಕಲ್ಪವೇ 5,000 ವರ್ಷಗಳದ್ದಾಗಿದೆ ಎಂದು. ಆದ್ದರಿಂದ ತಂದೆ ಆತ್ಮರೊಂದಿಗೆ ಮಾತನಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಅರ್ಧಕಲ್ಪದ ಪ್ರಿಯತಮನಾಗಿದ್ದೇನೆ. ನೀವು ನನ್ನನ್ನು ಕೂಗುತ್ತಾ ಬಂದಿದ್ದೀರಿ, ಹೇ ಪತಿತ ಪಾವನ, ನೀನು ಬಂದು ಆತ್ಮರಾದ ನಮ್ಮನ್ನು ಪ್ರಿಯತಮೆಯರನ್ನು ಪಾವನ ಮಾಡಿರಿ ಎಂದು. ಆಗ ಅವರನ್ನು ನೆನಪು ಮಾಡಬೇಕು ತಾನೇ, ಪರಿಶ್ರಮ ಪಡಬೇಕು. ಬಾಬಾ ಹೀಗೇನೂ ಹೇಳುವುದಿಲ್ಲ ನೀವು ಶೃಂಗಾರ ಮಾಡಿಕೊಳ್ಳಬಾರದು ಎಂದು. ಅಲ್ಲ, ಅದನ್ನೆಲ್ಲ ಮಾಡಬೇಕು. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಮಕ್ಕಳು ಮರಿಗಳನ್ನು ಸಂಭಾಳಿಸುತ್ತಾ ಕೇವಲ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡಿರಿ. ಏಕೆಂದರೆ ನಾನು ಪತಿತ ಪಾವನ ಆಗಿದ್ದೇನೆ. ಮಕ್ಕಳ ಪಾಲನೆಯನ್ನೂ ಮಾಡಿ ಬಾಕಿ ಇನ್ನು ಮಕ್ಕಳನ್ನು ಈಗ ಜನ್ಮ ಕೊಡಬಾರದು. ಇಲ್ಲದಿದ್ದರೆ ಅವರೂ ನೆನಪಿಗೆ ಬರುತ್ತಿರುತ್ತಾರೆ. ಇವರೆಲ್ಲರೂ ಇದ್ದರೂ ಮರೆತು ಬಿಡಬೇಕು. ಏನೆಲ್ಲ ನೀವು ನೋಡುತ್ತಿದ್ದೀರೋ ಇದೆಲ್ಲವೂ ಸಮಾಪ್ತಿಯಾಗುವಂತಹದ್ದಾಗಿದೆ. ಶರೀರವೂ ಸಮಾಪ್ತಿಯಾಗುತ್ತದೆ. ತಂದೆಯ ನೆನಪಿನಿಂದಲೇ ಆತ್ಮ ಪವಿತ್ರವಾಗುತ್ತದೆ. ಆಗ ಶರೀರವು ಹೊಸದು ಸಿಗುತ್ತದೆ. ಇದು ಬೇಹದ್ದಿನ ಸನ್ಯಾಸವಾಗಿದೆ. ತಂದೆ ಹೊಸ ಮನೆಯನ್ನು ತಯಾರಿಸುತ್ತಾರೆ ಎಂದ ಮೇಲೆ ಹಳೆಯ ಮನೆಯಿಂದ ಮನಸ್ಸು ಸರಿದು ಹೋಗುತ್ತದೆ ಅಲ್ಲವೇ? ಸ್ವರ್ಗದಲ್ಲಿ ಏನಿರುವುದಿಲ್ಲ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಅಲ್ಲಿ ಅಪಾರ ಸುಖವಿದೆ. ಮಕ್ಕಳು ದಿಲ್ವಾಡ ಮಂದಿರವನ್ನು ನೋಡಿದ್ದೀರಿ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವರ್ಗ ಯಾವುದೋ ಮೇಲಿದೆ ಎಂದು. ತಂದೆ ತಿಳಿಸುತ್ತಾರೆ, ಸ್ವರ್ಗ ಅಂತೂ ಇಲ್ಲೇ ಇರುತ್ತದೆ. ದಿಲ್ವಾಡ ಮಂದಿರವು ಸಂಪೂರ್ಣ ಯಾದಗಾರಾಗಿದೆ. ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ಹಾಗಾದರೆ ಸ್ವರ್ಗವನ್ನು ಎಲ್ಲಿ ತೋರಿಸುವುದು? ಅದಕ್ಕೆ ಅದನ್ನು ಚಾವಣಿಯಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಶಿಲ್ಪಿಗಳು ಕೂಡ ತಿಳಿದುಕೊಂಡು ಮಾಡಿರಬೇಕಲ್ಲವೇ? ಕೆಳಗೆ ರಾಜಯೋಗದ ತಪಸ್ಸು ಮಾಡುತ್ತಿದ್ದಾರೆ ಮತ್ತು ಮೇಲೆ ರಾಜಯೋಗದ ಪದವಿ ನಿಂತಿದೆ. ಎಷ್ಟು ಒಳ್ಳೆಯ ಮಂದಿರವಾಗಿದೆ. ಮೇಲೆ ಮತ್ತೆ ಅಚಲ್ಗಢ ಮನೆ ಇದೆ. ಅಲ್ಲಿ ಬಂಗಾರದ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಅದಕ್ಕಿಂತ ಮೇಲೆ ಗುರು ಶಿಖರ ಇದೆ.
ಗುರು ಎಲ್ಲರಿಗಿಂತ ಮೇಲೆ ಕುಳಿತಿದ್ದಾನೆ. ಶ್ರೇಷ್ಠಾತಿ ಶ್ರೇಷ್ಠ ಸದ್ಗುರುವಾಗಿದ್ದಾರೆ. ನಂತರ ಮಧ್ಯದಲ್ಲಿ ಸ್ವರ್ಗವನ್ನು ತೋರಿಸಿದ್ದಾರೆ. ಮೇಲೆ ಬಂಗಾರವೇ ಬಂಗಾರ, ಕೆಳಗೆ ಕತ್ತಲೆಯೇ ಕತ್ತಲೆ. ಅವರಿಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವವರು ಯಾರು? ಗುರು ಶಿಖರದಲ್ಲಿ ಇದ್ದಾರೆ, ಅಂದರೆ ಮೇಲಿದ್ದಾರೆ. ಗುರು ಶಿಖರ ಗಾಯನ ಮಾಡುತ್ತಾರೆ ಕೂಡ. ಹೇ ಪತಿತ ಪಾವನ, ನೀವು ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ನಂತರ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕಲ್ಲು ಮಣ್ಣಿನಲ್ಲಿದ್ದಾರೆ ಎನ್ನುತ್ತಾರೆ. ಎಷ್ಟು ತಿಳುವಳಿಕೆ ಇಲ್ಲದ ಮೂರ್ಖ ಬುದ್ಧಿಯವರಾಗಿ ಎಲ್ಲ ಹಣವನ್ನು ಖಾಲಿ ಮಾಡಿಕೊಳ್ಳುತ್ತಾರೆ. ಭಾರತ ಕಂಗಾಲಾಗಿ ಬಿಟ್ಟಿದೆ ಅಲ್ಲವೇ? ಭಾರತದ ಮೇಲೆ ಇರುವಷ್ಟು ಸಾಲ ಇನ್ಯಾರ ಮೇಲೂ ಇಲ್ಲ. 40-50 ವರ್ಷಗಳಿಗಾಗಿ ಸಾಲ ತೆಗೆದುಕೊಳ್ಳುತ್ತಾರೆ. ಅವರಿಗೇನು ಸಿಗುತ್ತದೆ? ಇದು ಕೊಡುಕೊಳ್ಳುವಿಕೆಯ ಲೆಕ್ಕಾಚಾರ ಪೂರ್ಣವಾಗುತ್ತದೆ. ಆದ್ದರಿಂದ ಈ ದಿಲ್ವಾಡ ಮಂದಿರ ನಿಮ್ಮ ಯಾದಗಾರಾಗಿದೆ. ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ನಂತರ ಸ್ವರ್ಗವೂ ಇಲ್ಲೇ ಇರುತ್ತದೆ. ದೇವತೆಗಳು ಇಲ್ಲೇ ಇದ್ದಾರಲ್ಲವೇ? ಆದರೆ ಅವರಿಗಾಗಿ ಪಾವನ ಪ್ರಪಂಚ ಬೇಕು. ಅದು ಈಗ ತಯಾರಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ. ವರದಾನ: ಮಹಾದಾನಿ ಭವ. ನೀವು ಮಕ್ಕಳು ಸ್ವಯಂ ಅಂತಹ ಮಹಾದಾನಿ ಎಂದು ತಿಳಿದುಕೊಂಡಿದ್ದೀರಾ? ಮಹಾದಾನಿ ಎಂದರೆ ತಂದೆ ಮತ್ತು ಸೇವೆಯ ಹೊರತಾಗಿ ಬೇರೆ ಯಾವುದೇ ವಿಷಯ ತನ್ನ ಕಡೆ ಆಕರ್ಷಿಸದಿರಲಿ. ಸದಾ ಇದೇ ಲಗನ್ನಲ್ಲಿ ಮಗ್ನರಾಗಿರಿ. ಮಹಾದಾನಿ ಎಂದರೆ ಯಾರು ಪ್ರತಿ ಸಮಯ ಕೊಡುತ್ತಲೇ ಇರುತ್ತಾರೋ. ಯಾವುದೇ ಆತ್ಮ ಖಾಲಿ ಹೋಗಬಾರದು. ಒಳ್ಳೆಯದು. ಓಂ ನಮಃ ಶಿವಾಯ.